ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗೇನಪ್ಪ ಅಂತ ಹೇಳಿದರೆ, ಸಂಜೆಗೆ ಒಬ್ಬರು ನೆಂಟರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಸಂಜೆ ಟೀ ಜೊತೆಗೆ ಅವರಿಗೊಂದು ಸ್ವಲ್ಪ ನೀರುಳ್ಳಿ ಬಜೆಯನ್ನು ಮಾಡಿಕೊಡುವ ಅಂತ ಹೇಳಿ ಹೊರಟಿದ್ದೇನೆ. ಸೊ ಹಾಗೆ ಇವತ್ತಿಂದ ಏನಪ್ಪ ಅಂತ ಹೇಳಿದರೆ ನೀರುಳ್ಳಿ ಬಜೆ. ನಾನು ದೊಡ್ಡ ಗಾತ್ರದ ಒಂದು 3 ನೀರುಳ್ಳಿಯನ್ನು ತಗೊಂಡಿದ್ದೇನೆ. ಇಲ್ಲಿ ಸಾಕು, ಒಬ್ಬರೇ ಬರುವ ಕಾರಣ ಸಾಕು 3 ನೀರುಳ್ಳಿದು. ಸೊ ನೀರುಳ್ಳಿ ಬಜೆಯನ್ನು ಹೇಗೆ ಮಾಡೋದು ಹೋಟೆಲ್ ಸ್ಟೈಲಲ್ಲಿ ಅಂತ ಹೇಳಿ ಒಮ್ಮೆ ನೋಡಿಕೊಂಡು ಬರೋಣ ಇವತ್ತು. ಇದನ್ನು ಸಿಪ್ಪೆಯನ್ನು ತೆಗೆದು, ಈರುಳ್ಳಿ ಸಿಪ್ಪೆಯನ್ನು ತೆಗೆದು ಉದ್ದಕ್ಕೆ ಕಟ್ ಮಾಡಿಕೊಳ್ಳು ಫ್ರೆಂಡ್ಸ್. ಇದನ್ನು ಮಾಡಲಿಕ್ಕೆ, ನೀರುಳ್ಳಿ ಬಜೆಯನ್ನು ಮಾಡಲಿಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಇದೆರಡನ್ನು ಒಂದು ಕುಟ್ಟುವ ಇದಕ್ಕೆ ಹಾಕಿಕೊಂಡು ಅದನ್ನು ಸ್ವಲ್ಪ ಕುಟ್ಟಿಕೊಳ್ಳಿ. ಸ್ವಲ್ಪ ಹುಡಿ ಆಗಬೇಕದು, ಫೈನ್ ಪೌಡರ್ ಅಲ್ಲ, ಸ್ವಲ್ಪ ಹುಡಿ ಆದರೆ ಸಾಕು ಅದರ ಫ್ಲೇವರ್ ಬರಲಿಕ್ಕೆ. ಇದನ್ನು ಸ್ವಲ್ಪ ಹುಡಿ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕಿದು. ಇದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕುಟ್ಟುವಾಗ ನಿಮಗೆ ಪರಿಮಳ ಬಂದರೆ ಸಾಕು. ಇದನ್ನು ಬಾಣಲಿಗೆ ಹಾಕಿಕೊಳ್ಳಿ. ಮಿಕ್ಸ್ ಮಾಡುವ ಬಾಣಲಿಗೆ ಹಾಕಿಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಬೇಕಾಗ್ತದೆ. ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಬೇಕಾಗ್ತದೆ. ನಾನು ಸ್ವಲ್ಪ ಸಾಂಬಾರು ಹುಡಿಯನ್ನು ಹಾಕ್ತೇನೆ ಫ್ರೆಂಡ್ಸ್. ನೀರುಳ್ಳಿ ಬಜೆಯನ್ನು ಮಾಡುವಾಗ ಸಾಂಬಾರು ಪೌಡರ್ ಮಾಡಿಟ್ಕೊಂಡಿರ್ತದಲ್ಲ ಮನೆಯಲ್ಲಿ, ಸೊ ಅದನ್ನು ಹಾಕ್ತೇನೆ. ಅದು ಹಾಕಿ ಮತ್ತು ಖಾರ ಸಾಕಾಗದಿದ್ದರೆ ಒಂದು ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕಿಕೊಳ್ಬೇಕು. ಸ್ವಲ್ಪ ಇಷ್ಟು ಮೆಣಸಿನ ಹುಡಿ. ಖಾರ ಬೇಕಾಗುವುದಿಲ್ಲ, ನಾವು ತುಂಬ ಖಾರ ತಿನ್ನೋದಿಲ್ಲ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕಿಕೊಂಡ್ರೆ ಆಯಿತು. ಇನ್ನು ಒಂದಿಷ್ಟು ಹಿಂಗನ್ನು ನೀರು ಮಾಡಿ ಹಾಕಿಕೊಳ್ಳುವ ಇದಕ್ಕೆ. ಫ್ರೆಂಡ್ಸ್, ಈ ನೀರು ಮಾಡಿದ ಹಿಂಗನ್ನು ಇದಕ್ಕೆ ಹಾಕಿಕೊಳ್ಳಿ. ಹುಡಿ ಹಿಂಗು ನಿಮ್ಮ ಹತ್ರ ಇದ್ದರೆ ಹುಡಿ ಹಿಂಗನ್ನೇ ಹಾಕಿಕೊಳ್ಬೋದು. ನನ್ನ ಹತ್ರ ಹುಡಿ ಹಿಂಗಿಲ್ಲ, ಮತ್ತು ಹುಡಿ ಹಿಂಗಲ್ಲಿ ಇಷ್ಟು ಪರಿಮಳ ಬರೋದಿಲ್ಲ. ಹಿಂಗಿಂದು ಗಟ್ಟಿ ಹಿಂಗಾದರೆ ಅದರದ್ದು ಪರಿಮಳ ಜಾಸ್ತಿ. ಸೊ ನಾವು ಗಟ್ಟಿ ಹಿಂಗನ್ನೇ ಉಪಯೋಗ ಮಾಡೋದು. ಸೊ ಹಾಗಾಗಿ ಈಗ ಫ್ರೆಂಡ್ಸ್, ಈ ಕೊಚ್ಚಿಟ್ಕೊಂಡಂಥ ನೀರುಳ್ಳಿ ನೋಡಿ, ನೀರುಳ್ಳಿ ಕೊಚ್ಚಿಟ್ಕೊಂಡಾಗಿದೆ. ಇದನ್ನು ಹೀಗೆ ಬಿಡಿಸಿ ಹಾಕಿಕೊಳ್ಳಿ ಅದಕ್ಕೆ. ಇದನ್ನೆಲ್ಲ ಹೀಗೆ ಚೆಂದಕ್ಕೆ ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ಹಾಕಿದ ಮಸಾಲೆಗಳು ಮತ್ತು ನೀರುಳ್ಳಿ ಎಲ್ಲ ಚೆಂದಕ್ಕೆ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿ ಫ್ರೆಂಡ್ಸ್. ಹೀಗೆ ಅದರಲ್ಲಿ ನೀರು ಏಳ್ತದೆ, ಆವಾಗ ಅದಕ್ಕೆ ಬೇರೆ ನೀರು ಹಾಕಬೇಕಾಗಿಲ್ಲ. ಆವಾಗ ಇದರಲ್ಲಿ ಚೆಂದ ನೀರು ಏಳ್ತದೆ. ಒಂದು 5 ನಿಮಿಷ ಹೀಗೆ ಮಿಕ್ಸ್ ಮಾಡಿ ಕಲಸಿಟ್ಟರೆ, ಉಪ್ಪೆಲ್ಲ ಹಾಕಿದಾಗ ಅದರಲ್ಲಿ ನೀರು ಚೆಂದ ಬಿಟ್ಕೊಳ್ತದೆ. ಉಪ್ಪು ಬೇಕಾದರೆ ನೋಡಿ ಸೇರಿಸಿಕೊಳ್ಬೇಕು ಫ್ರೆಂಡ್ಸ್, ಹಿಟ್ಟು ಕಲಸಿದ ನಂತರ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇನ್ನು ಸ್ವಲ್ಪ ಒಂದು ಸೌಟು ಕಡಲೆ ಹುಡಿಯನ್ನು ಹಾಕಿಕೊಳ್ಳುವ. ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ. ಇದನ್ನು ಇದರಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಚೆಂದಕ್ಕೆ. ನೀರೆಲ್ಲ ಸೇರಿಸಬೇಕಾಗಿಲ್ಲ, ಇದರಲ್ಲಿ ನೀರು ಹೇಳ್ತದೆ ಮಿಕ್ಸ್ ಮಾಡುವಾಗ. ಇದನ್ನು ಹೀಗೆ ಇದರಲ್ಲೇ ಕಲಸಿಕೊಳ್ಳಿ ಗಟ್ಟಿಗೆ. ಮಿಕ್ಸ್ ಮಾಡೋದು ಬಿಡೋದೆ ಫ್ರೆಂಡ್ಸ್, ಮತ್ತು ಅದನ್ನು ಕಾಯಲಿಕ್ಕಿಲ್ಲ. ಕಾಯಿದ್ರೆ ಮತ್ತೆ ನೀರು ಹೇಳ್ತದೆ ಇದರಲ್ಲಿ, ಅದು ಮತ್ತೆ ಚೆಂದ ಒಳ್ಳೆಯದಾಗೋದಿಲ್ಲ. ಹಾಗೆ ಫ್ರೆಂಡ್ಸ್, ಹಿಟ್ಟು ರೆಡಿ ಆಯಿತು. ಇದಿಷ್ಟು ಸಾಕು, ಉಪ್ಪು ಸಾಕು ಅಂತೇಳಿ ಒಮ್ಮೆ ನೋಡಿಕೊಳ್ಳಿ. ಕೊಂಚೂರು ಉಪ್ಪು ಬೇಕು ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್, ಇಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಿ ಇದಕ್ಕೆ. ಬೇಕಾದರೆ ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ, ಅಂದರೆ ಅದು ಟೇಸ್ಟನ್ನು ಎತ್ತಿ ಕೊಡ್ತದೆ. ಮತ್ತು ಇದಕ್ಕೊಂಚೂರು ಉಪ್ಪು ಸ್ವಲ್ಪ ಕಡಿಮೆ ಉಂಟು, ಒಂಚೂರು ಹಾಕಿಕೊಳ್ಳಿ, ಒಂಚೂರು ಅಷ್ಟೇ, ಸ್ವಲ್ಪ ಹಾಕಿಕೊಂಡು ಇದನ್ನು ಇನ್ನೊಮ್ಮೆ ಚೆಂದ ಮಿಕ್ಸ್ ಮಾಡಿಕೊಳ್ಳಿ.
ಮತ್ತು ಎಣ್ಣೆಗೆ ಬಿಡೋದು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಬಜೆ ಹಿಟ್ಟು ರೆಡಿ. ಇನ್ನು ಇದನ್ನು ಎಣ್ಣೆಗೆ ಬಿಟ್ಟುಕೊಳ್ಳುವ. ಬಾಣಲೆಯನ್ನು ಇಟ್ಕೊಂಡು ಒಲೆಯನ್ನು ಹಚ್ಚಿಸಿಕೊಳ್ಳಿ. ನಾನು ಒಮ್ಮೆ ಕರೆದ ಎಣ್ಣೆಯನ್ನು ಮತ್ತು ಚೆಲ್ಲೋದಾಗಲಿ ಹಾಳು ಮಾಡೋದಾಗಲಿ ಮಾಡೋದಿಲ್ಲ ಫ್ರೆಂಡ್ಸ್, ಮತ್ತೆ ಅದನ್ನೇ ಉಪಯೋಗ ಮಾಡ್ತೇನೆ. ನಾನು ಒಗ್ಗರಣೆಗೂ ಕೂಡ ಅದನ್ನೇ ಉಪಯೋಗ ಮಾಡೋದು. ತೆಂಗಿನ ಎಣ್ಣೆಯೇ, ಸೊ ಹಾಗಾಗಿ ಅದರಲ್ಲಿ ಎಂತ ಆಗೋದಿಲ್ಲ. ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಎಣ್ಣೆ ಕಾಯ್ತಾ ಬಂತು, ಅದಕ್ಕೆ ಇನ್ನು ಈರುಳ್ಳಿ ಬಜೆಯನ್ನು ಹಾಕಿಕೊಳ್ಳುವ. ಇದಕ್ಕೆ ಈರುಳ್ಳಿ ಬಜೆಗೆ ಶೇಪ್ ಇಲ್ಲ ಫ್ರೆಂಡ್ಸ್, ಇನ್ನು ಹೇಗೆ ಬೇಕೋ ಹಾಗೆ ಬಿಡ್ಬೋದು. ಒಳ್ಳೆ ಟೇಸ್ಟಿಯಾಗಿರ್ತದೆ. ಸಂಜೆ ಚಾಯದೊಟ್ಟಿಗೆ, ಟೀ ಜೊತೆಗೆ, ಕಾಫಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಮಳೆ ಬರ್ತಾ ಇದ್ದಾಗಂತೂ ಮತ್ತು ರುಚಿ ಜಾಸ್ತಿ. ನೀವು ಕೂಡ ಮನೆಯಲ್ಲಿ ಹೀಗೆ ಮಾಡಿ ಒಮ್ಮೆ. ಹೋಟೆಲಲ್ಲೆಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಸಣ್ಣ ಸಣ್ಣ ಹೋಟೆಲ್ಗಳಲ್ಲೆಲ್ಲ ಹೀಗೆ ಮಾಡೋದು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಬಜೆ ಒಳ್ಳೆ ಕ್ರಿಸ್ಪಿಯಾಗಿರ್ತದೆ ಫ್ರೆಂಡ್ಸ್. ಇದು ಸೌಟ್ ಹಾಕಿ ಎಲ್ಲ ಕಡೆ ಚೆಂದ ಬೇಯಿಸಿಕೊಳ್ಳಿ. ತುಂಬ ಈಸಿ ಫ್ರೆಂಡ್ಸ್ ಮಾಡಲಿಕ್ಕೆ. ಯಾರು ನೆಂಟರು ಅರ್ಜೆಂಟಿಗೆ ಬರ್ತಾರೆ ಅಂತ ಆದರೆ ಕೂಡಲೇ ಇದು ಬೇಗ ಆಗ್ತದೆ. ಸೊ ತುಂಬ ಟೇಸ್ಟಿ ಕೂಡ, ಬೇಗವೂ ಆಗ್ತದೆ. ಸೊ ನಿಮ್ಗೆ ಯಾರಾದರೂ ಅರ್ಜೆಂಟಿಗೆ ನೆಂಟರು ಬಂದರು ಅಂತ ಹೇಳಿದರೆ ಕಾಫಿ ಜೊತೆಗೆ ಇದನ್ನು ಮಾಡಿಕೊಡ್ಬೋದು ಫ್ರೆಂಡ್ಸ್. ಇನ್ನು ಸ್ವಲ್ಪ ಆಗಬೇಕು ಫ್ರೆಂಡ್ಸ್, ಇನ್ನು ಸ್ವಲ್ಪ ಆಗಬೇಕು. ನನ್ನ ಸಣ್ಣ ಮಗಳು ಎಂತ ಮಾಡಲಿಕ್ಕೆ ಬಿಡೋದಿಲ್ಲ. ನೋಡಿ ಫ್ರೆಂಡ್ಸ್, ಇದಾಯಿತು. ಇದನ್ನು ತೆಕ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಬಜೆ ನೋಡಿ, ವೆರಿ ಟೇಸ್ಟಿ. ಇನ್ನೊಮ್ಮೆ ಬಿಟ್ಕೊಳ್ಳುವ ಎಣ್ಣೆಗೆ. ಕೊಳ್ಳಿ, ಇದು ಇನ್ನು ಸ್ವಲ್ಪ ಆಗಬೇಕು. ಇದು ಆಯಿತು, ಸಾಕು. ಇನ್ನು ತೆಕ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ನೀರುಳ್ಳಿ ಬಜೆ, ಒಂದು ಕಾಫಿ ಜೊತೆಗೆ ನೀರುಳ್ಳಿ ಬಜೆ. ವಾವ್, ವೆರಿ ಟೇಸ್ಟಿ ಆ್ಯಂಡ್ ಸೂಪರ್. ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ಹೀಗೆ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ಇಷ್ಟೋ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ರಿಗೂ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ತುಂಬ ಆತ್ಮೀಯರು. ನಮ್ಮ ಮನೆ ಹತ್ತಿರ ಇರೋದು ಮಾಲಿನ್ಯಕ್ಕ ಅಂತ ಹೇಳಿ. ಅವರ ಮಗನ ಇನ್ವಿಟೇಷನ್ ಕೊಡಲಿಕ್ಕೆ ಅಂತೇಳಿ ಬಂದಿದ್ದಾರೆ ಇಲ್ಲಿಗೆ. ಸೊ ಅವರು ಅವರ ಒಪಿನಿಯನ್ ಹೇಳ್ತಾರೆ ನೀರುಳ್ಳಿ ಬಜೆ ಬಗ್ಗೆ. ಸಂಜೆಯ ಚಾಕ್ಕೆ ಎಲ್ಲರೂ ಇಷ್ಟಪಡುವಂತಹ ನೀರುಳ್ಳಿ ಬಜೆ ಇದು ಪ್ರತಿಭಾ ಮಾಡಿದ್ದಾಳೆ. ತುಂಬ ಟೇಸ್ಟಿಯಾಗಿದೆ, ಕ್ರಿಸ್ಪಿ ಕೂಡ ತುಂಬ ಟೇಸ್ಟ್ ಆಗಿದೆ ಪ್ರತಿಭಾ. ಥ್ಯಾಂಕ್ ಯು.